ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಬಿರುಗಾಳಿ ಎದ್ದಿರುವ ಸಂದರ್ಭದಲ್ಲಿ ಅನೇಕ ಕಸರತ್ತುಗಳು ಆಗ್ತಾ ಇರೋ ಸಂದರ್ಭ ಅಖಾಡಕ್ಕೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಎಂಟ್ರಿ ಕೊಟ್ರಾ ಅನ್ನುವಂತ ಪ್ರಶ್ನೆ. ಬಿಕಾಸ್ ಚಿತ್ರಣಗಳು ಹಂಗೆ ಕಾಣಿಸ್ತಾ ಇದೆ. ಬಿಕಾಸ್ ನಿನ್ನೆ ರಾತ್ರಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಿದ್ದು ಡಿಸಿಎಂ ಡಿಕೆಶಿ ಪರ ಹೈಕಮಾಂಡ್ ಮುಂದೆ ರೇವಂತ್ ರೆಡ್ಡಿ ಲಾಭಿ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕೆ ನಾ ಹೇಳ್ತೀನಿ ನೆಕ್ಸ್ಟ್. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ರೇವಂತ್ ರೆಡ್ಡಿ ನಿನ್ನೆ ರಾತ್ರಿನೇ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ಫ್ಯಾಕ್ಟ್ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಪಟ್ಟಕ್ಕೇರೋದಕ್ಕೆ ಅವತ್ತಿಗೆ ನೆರವಾಗಿದ್ರು ಡಿಕೆ ಶಿವಕುಮಾರ್. ತೆಲಂಗಾಣ ಕಾಂಗ್ರೆಸ್ನಲ್ಲಿ ಅನೇಕ ಹಿರಿಯ ನಾಯಕರಿದ್ರೂ ಕೂಡ ಅವರೆಲ್ಲರನ್ನು ಬದಿಗೊತ್ತಿ ಯಂಗ್ ಅಂಡ್ ಡೈನಮಿಕ್ ಲೀಡರ್ಗೆ ಚಾನ್ಸ್ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಮುಂದೆ ಮನವಿಯನ್ನ ಮಾಡಿ ಅದರಲ್ಲಿ ಯಶಸ್ಸನ್ನ ಪಡ್ಕೊಂಡಿದ್ದು ಡಿಕೆ ಶಿವಕುಮಾರ್. ಅದರ ಫಲವಾಗಿ ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಮುಖ್ಯಮಂತ್ರಿಗಳಾದ್ರು. ಸೊ ಇದೀಗ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಬೆಂಗಳೂರಿನಲ್ಲಿ ಇರುವಂತಹ ಹೊತ್ತಿನಲ್ಲೇ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸೊ ಇವರು ಜೈರಾಮ್ ರಮೇಶ್ ಅವರಾಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ ಕೂಡ ಭೇಟಿ ಆಗ್ತಾರಾ ಅನ್ನುವಂಥ ಪ್ರಶ್ನೆಗಳಿದೆ. ಹೈಕಮಾಂಡ್ ಅನ್ನೇ ನೇರವಾಗಿ ಭೇಟಿ ಆಗ್ತಾರಾ, ಡಿಕೆಶಿ ಪರವಾಗಿ ಬ್ಯಾಟ್ ಬೀಸುವ ಕೆಲಸ ಆಗುತ್ತಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ರೂಪೇಶ್, ಇದೀಗ ರೇವಂತ್ ರೆಡ್ಡಿ ಅವರಿಗೆ ಋಣ ಸಂದಾಯ ಮಾಡುವಂತಹ ಸಮಯ ಇದು ಅಂತ ಹೇಳಿ ಭಾವಿಸಬಹುದಾ? ಆ ಹಿನ್ನೆಲೆಯಲ್ಲೇ ಬೆಂಗಳೂರಿಗೆ ಬಂದಿದ್ದಾರಾ? ಪ್ರಜ್ವಲ, ರೇವಂತ್ ರೆಡ್ಡಿ ಈಗ ಡಿಕೆ ಶಿವಕುಮಾರ್ ಆಪ್ತ ನಂತರ ಎಲ್ಲವೂ ಕೂಡ ಗೊತ್ತೇ ಇದೆ. ಯಾವುದೇ ರೀತಿ ತೆಲಂಗಾಣ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಪಾತ್ರವನ್ನು ವಹಿಸಿದ್ರು. ಅದೇ ರೀತಿ ರೇವಂತ್ ರೆಡ್ಡಿ ಅಧಿಕಾರಕ್ಕೆ ಹಿಡಿಯಲು ಕೂಡ, ಯಾಕಂದ್ರೆ ಸರ್ಕಾರ ಬರೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಪಾತ್ರ ಇತ್ತು. ಅದಾದ ಬಳಿಕ ರೇವಂತ್ ರೆಡ್ಡಿ ಅವರೇ ಸಿಎಂ ಆಗಬೇಕಂದ್ರೂ ಕೂಡ ಪಾತ್ರ ಇತ್ತು. ಯಾಕಂದ್ರೆ ರೇವಂತ್ ರೆಡ್ಡಿ ಸಿಎಂ ಆಗಬಾರದು ಅಂತ ಹೇಳಿ ಒಂದು ಚರ್ಚೆಗಳಾಯಿತು. ಯಾಕಂತ ಹೇಳಿದ್ರೆ ಅವರು RSS ABP ಮೂಲದವರು, ಹೀಗಾಗಿ ಆ ಹಿನ್ನೆಲೆ ಇದ್ದವರಿಗೆ ಸಿಎಂ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಚರ್ಚೆಗಳಾಯಿತು. ಈ ಸಂದರ್ಭದಲ್ಲಿ ಏನು ಪಕ್ಷನಿಷ್ಠೆ ಮಟ್ಟಿಗೆ ಯಾವುದೇ ರೀತಿ ಮಾತಿಲ್ಲ ಅಂತೇಳಿ ಖಡಕ್ ಆಗಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಮಾತಾಡ್ತಾರೆ. ಹೀಗಾಗಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಆಗಲಿಕ್ಕೆ ಕೂಡ ಡಿಕೆ ಶಿವಕುಮಾರ್ ಸಾಕಷ್ಟು ಸಹಾಯವನ್ನು ಮಾಡಿದ್ರು. ಹೀಗಾಗಿ ಇಲ್ಲಿಗ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಬದಲಾವಣೆ ಚರ್ಚೆಗಳಾಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ರೇವಂತ್ ರೆಡ್ಡಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ವಿಚಾರ. ಅದೇ ರೀತಿಯಾಗಿ ಇಲ್ಲಿ ಜಯರಾಮ್ ರಮೇಶ್ ಕೂಡ ಇದ್ದಾರೆ. ಹೀಗಾಗಿ ಜಯರಾಮ್ ರಮೇಶ್ ಅನ್ನು ಕೂಡ ಭೇಟಿ ಮಾಡಬಹುದು. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಇಲ್ಲಿ ರೇವಂತ್ ರೆಡ್ಡಿ ಅವರು ಭೇಟಿ ಮಾಡಬಹುದು ಅನ್ನೋ ಚರ್ಚೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಒಂದು ರಾಜ್ಯದ ಸಿಎಂఏ ಡಿಸಿಎಂ ಪರ ವಕಾಲತ್ತನ್ನ ಮಾಡಿದ್ರೆ, ಅದೇ ರೀತಿ ಬ್ಯಾಟಿಂಗ್ ಅನ್ನ ಮಾಡಿದ್ರೆ ಹೈಕಮಾಂಡ್ ಕೂಡ ಕನ್ವಿನ್ಸ್ ಆಗಬಹುದು. ಯಾಕಂದ್ರೆ ಅವರಿಗೆ ಅವರದೇ ಆಗಿರ್ತಕ್ಕಂಥ ಮೌಲ್ಯಗಳಿರುತ್ತೆ. ಹೀಗಾಗಿ ಮತ್ತೆ ಪುನಃ ಗೆಳೆಯರಿಗೆ ಸಪೋರ್ಟ್ ಮಾಡ್ಲಿಕ್ಕೋಸ್ಕರವಾಗಿ ಡಿಕೆ ಶಿವಕುಮಾರ್ಗೆ ರೇವಂತ್ ರೆಡ್ಡಿ ಕೂಡ ಬೆಂಬಲಿಸಿದಾರ ಅಂತ ಪ್ರಶ್ನೆಗಳು ಕಾಡ್ತಾ ಇದೆ. ಅದೇ ರೀತಿ ಹೈಕಮಾಂಡ್ ನಾಯಕನ, ಯಾಕಂದ್ರೆ ಖರ್ಗೆ ಅವರನ್ನ ಭೇಟಿ ಆಗೋ ಒಂದು ವಿಚಾರ. ಅದೇ ರೀತಿ ಡಿಕೆ ಶಿವಕುಮಾರ್ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಖರ್ಗೆ ಅವರನ್ನ ಭೇಟಿ ಮಾಡೋದು ಇದ್ದೇ ಇರುತ್ತೆ. ಆದ್ರೆ ಹೈಕಮಾಂಡ್ ಸಂದೇಶವನ್ನು ತಲುಪಿಸಬೇಕಾದ್ರೆ ಜಯರಾಮ್ ರಮೇಶ್ ಅದೇ ರೀತಿಯಾಗಿ ರೇವಂತ್ ರೆಡ್ಡಿ ಇಬ್ರು ಕೂಡ ಸಹಾಯ ಮಾಡಬಹುದು ಅನ್ನೋ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಇಲ್ಲಿ ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸಲಿಕ್ಕೆ ಮತ್ತೆ ಪುನಃ ರೇವಂತ್ ರೆಡ್ಡಿ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ರಾಜ್ಯಕ್ಕೆ ಬಂದು ಡಿಸಿಎಂ ಅವ್ರನ್ನ ಸಿಎಂ ಮಾಡಬೇಕು, ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಮತ್ತೆ ಪುನಃ ಇವತ್ತು ಡಿಕೆ ಶಿವಕುಮಾರ್ ಏನಾದ್ರು ಭೇಟಿ ಆಗ್ತಾರೆ ಅನ್ನೋದು ಇಲ್ಲಿ ಕುತೂಹಲ ವಿಚಾರ. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.